ಸಿದ್ದುಗೆ ಅಧಿಕಾರ ಹಂಚಿಕೆ ನೆನಪು ಮಾಡಿದ್ರ ಡಿಕೆ ಸುರೇಶ್. ಕೊಟ್ಟ ಮಾತಿನಂತೆ ನಡೆಯೋರು ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಜವಾಬ್ದಾರಿ ಇದೆ. ಸಿದ್ದರಾಮಯ್ಯ ಯಾರಿಗೂ ಕೂಡ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಕೊಟ್ಟ ಮಾತಿನಂತೆ ನಡೀತಾರೆ. ಅವರಿಗೂ ಕೂಡ ಜವಾಬ್ದಾರಿ ಇದೆ. ಹಿಂದಿನ ಸರ್ಕಾರದಲ್ಲೂ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ಈಗಿನ ಸರ್ಕಾರದಲ್ಲೂ ಕೂಡ ಮಾತಿನಂತೆ ನಡೆದುಕೊಳ್ತಾ ಇದ್ದಾರೆ. ಮುಂದೆಯೂ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ತಾರೆ. ನನ್ನಣ್ಣನಿಗೆ ಅದೃಷ್ಟ ಇದ್ರೆ ಮುಖ್ಯಮಂತ್ರಿ ಆಗ್ತಾನೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರವನ್ನ ಕೊಡುತ್ತೆ. ನಾನು ಎಲ್ಲಾ ಮಾತಿಗೂ ಕೂಡ ಸಾಕ್ಷಿ. ನಾನು ಕೈ ಕಾರ್ಯಕರ್ತ. ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ಮಾತುಗಳು ಸಿದ್ದುಗೆ ಅಧಿಕಾರ ಹಂಚಿಕೆಯನ್ನ ನೆನಪು ಮಾಡಿದ್ದ? ಹಾಗಾದ್ರೆ ಕೊಟ್ಟ ಮಾತಿನಂತೆ ತಪ್ಪುವುದಿಲ್ಲ ಅವರು. ಹಿಂದೆನೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಲ್ಲ, ಈಗಲೂ ಕೂಡ ತಪ್ಪಲಿಲ್ಲ, ಮುಂದೆನೂ ಕೂಡ ತಪ್ಪುವುದಿಲ್ಲ. ನನ್ನಣ್ಣನಿಗೆ ಅದೃಷ್ಟ ಇದ್ರೆ ಮುಖ್ಯಮಂತ್ರಿ ಆಗ್ತಾನೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವ್ರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಇಲ್ಲ ಆ ಥರ ಏನಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಗೊತ್ತಾಯ್ತಲ್ಲ. ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ರೆ ಆ ಮಾತಿನಂತೆ ನಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಆ ಥರ ಏನಿಲ್ಲ. ಈಗ ಸ್ವಲ್ಪ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ. ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು, ಆ ತಗೊಂಡಂತ ನಂತರ ಪಕ್ಷಕ್ಕೆ ಚೈತನ್ಯವನ್ನ ಕೊಟ್ಟಿದ್ದಾರೆ, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ಕೊಟ್ಟಿದ್ದಾರೆ. ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ. ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂತ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅದು ನಿಮ್ಮ ಮುಂದೆ ನಡೆಯುವಂತ ಚರ್ಚೆ ಅಲ್ಲ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾಗಿ ಪಕ್ಷ ತೀರ್ಮಾನ ಮಾಡ್ಬೇಕು. ಏನೇ ಮಾಡ್ಬೇಕು ಅಂದ್ರೆ ಪಕ್ಷ ತೀರ್ಮಾನ ಮಾಡ್ಬೇಕೇ ಹೊರತು ವೈಯಕ್ತಿಕವಾದಂತ ವಿಚಾರ ಇಲ್ಲಿಲ್ಲ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಶ್ರಮ ಎಲ್ರೂ ಹಾಕಿದ್ದಾರೆ. ಶಿವಕುಮಾರ್ ಅವರು ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಎಲ್ರಿಗೂ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗ್ಬೇಕು ಅಂತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ, ಒಬ್ರು MP ಆಗ್ಬೇಕು ಅಂತಾರೆ, ಒಬ್ರು MLA ಆಗ್ಬೇಕು ಅಂತಾರೆ. ಅವ್ರು ಒಬ್ಬೊಬ್ರದ್ದು ಒಂದೊಂಥರ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನ ಸ್ವಾಭಾವಿಕವಾದಂತ ಮಾತುಗಳೇ ಹೊರತು ಅದ್ಯಾವುದು ಕೂಡ ಮುಖ್ಯ ಅಲ್ಲ. ಇವತ್ತು ನಾವು ಉತ್ತಮವಾದಂತ ಆಡಳಿತವನ್ನ ಕೊಡೋದೇ ನಮ್ಮ ಗುರಿ. ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ. ರೇವಂತ್ ರೆಡ್ಡಿ ಉದಾಹರಣೆ ಕೊಟ್ಟು ಎಚ್ಚರಿಕೆಯ ಸಂದೇಶ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಬೇರೆ ಪಕ್ಷದಲ್ಲಿ ಇದ್ರು. ರೇವಂತ್ ರೆಡ್ಡಿ ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಆದ್ರು. ಅವರ ಹಣಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಬರೆದಿತ್ತು. ಯಾರ ಹಣಿಯಲ್ಲಿ ಏನ್ ಬರ್ದಿರುತ್ತೋ ಅದಾಗುತ್ತೆ. ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಅವರು ತೆಲಂಗಾಣದ ರೇವಂತ್ ರೆಡ್ಡಿಯ ಉದಾಹರಣೆಯನ್ನು ಕೊಟ್ಟು ಎಚ್ಚರಿಕೆ ಸಂದೇಶವನ್ನ ಕೊಟ್ರ. ಹಾಗಾದ್ರೆ ಅವ್ರು ಹೇಳ್ತಾ ಇದ್ರು, ನನ್ನಣ್ಣನಿಗೆ ಅದೃಷ್ಟ ಇದ್ರೆ ಅವರು CM ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ. ಗೊತ್ತಾಯ್ತಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ಈಗ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ರು, ಬಂದ್ರು, ಮುಖ್ಯಮಂತ್ರಿ ಆದ್ರು. ಅವ್ರ ಹಣೆಯಲ್ಲಿ ಬರ್ದಿತ್ತು, ಆದ್ರು. ಬಂದು 3 ವರ್ಷಕ್ಕೇ ಅವರು ಮುಖ್ಯಮಂತ್ರಿ ಆದ್ರು. ಅದರಲ್ಲೇನಿದೆ? ಈಗ ಯಾರು
ಹರಿಯಾಣದಲ್ಲಿ ಗುಜರಾತ್ನಲ್ಲಿ ಫಸ್ಟ್ ಟೈಮ್ MLAs ಮುಖ್ಯಮಂತ್ರಿ ಆಗಿದ್ದಾರಾ ಇಲ್ವಾ? ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ, ಅಸಾಧ್ಯವಾದದ್ದು ಅಲ್ಲ. ಸೊ ಎಲ್ಲವೂ ಕೂಡ ಭರವಸೆಯ ಮೇಲೆ ನಡೀತು. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ, ಗೊತ್ತಾಯ್ತಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಈಗ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು, ಬಂದರು, ಮುಖ್ಯಮಂತ್ರಿ ಆದರು. ಅವರ ಹಣೆಯಲ್ಲಿ ಬರ್ದಿತ್ತು, ಆದರು. ಬಂದು 3 ವರ್ಷಕ್ಕೇ ಅವರು ಮುಖ್ಯಮಂತ್ರಿ ಆದರು. ಅದರಲ್ಲೇನಿದೆ? ಈಗ ಯಾರು ಹರಿಯಾಣದಲ್ಲಿ ಗುಜರಾತ್ನಲ್ಲಿ ಫಸ್ಟ್ ಟೈಮ್ MLAs ಮುಖ್ಯಮಂತ್ರಿ ಆಗಿದ್ದಾರಾ ಇಲ್ವಾ? ಸೊ ರಾಜಕಾರಣದಲ್ಲಿ ಯಾವುದು